ಹಾಂ, ನೋಡೋಣ ಇಲ್ಲಿ ಆಗಿದ್ದಾರೆ ಬ್ಯೂಟಿಫುಲ್ ಲೇಡೀಸ್. ಓಕೆ ಮೇಡಮ್, ನೀವೇನು ಕೆಲಸ ಮಾಡೋದು ಮೇಡಮ್? ಹೌಸ್ ವೈಫ್. ಕೆಲಸ ಮಾಡೋದು ಅಂತ ಕೇಳಿದಕ್ಕೆ ಹೌಸ್ ವೈಫ್. ಹಾಂ, ನಿಮ್ಮ ಹಸ್ಬೆಂಡ್ ಅದೇ ಮದುವೆ ಆಗಿದೆಯಾ? ಆಬ್ವಿಯಸ್ಲಿ ಹೌಸ್ ವೈಫ್ ಅಂದಮೇಲೆ ಸಾರಿ ಮೇಡಮ್, ಸ್ವಲ್ಪ ಝೋನ್ ಔಟ್ ಆಗ್ಬಿಟ್ಟಿದ್ದೀನಿ ಮೇಡಮ್. ಹಾಂ, ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಮೇಡಮ್? ಬಿಸ್ನೆಸ್ ಮ್ಯಾನ್. ಓಕೆ, ಯು ಡೋಂಟ್ ಹ್ಯಾವ್ ಟು ವರ್ಕ್. ಅಥವಾ ನಿಮ್ಗೆ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಹೇಗೆ? ಓಕೆ, ದೆನ್ ಹಸ್ಬೆಂಡ್ ಸೆಡ್ ಡೋಂಟ್ ಹ್ಯಾವ್ ಟು ವರ್ಕ್, ಯು ಕ್ಯಾನ್ ಚಿಲ್ ಅಂತ. ನಮಗೆ ಹಸ್ಬೆಂಡೇ ಇಲ್ವಲ್ಲ, ನಂಗೆ ನಿಜವೂ ಸಾಕಾಗ್ಬಿಡೈತೆ ಈ ಕೆಲಸ ಮಾಡೋದು, ಇದೆಲ್ಲ ನಿರ್ಣಯ ಆಗಬೇಕು. ಸೊ ನೀವು ಹೌಸ್ ವೈಫಾಗಿ ಯು ಹ್ಯಾಪಿನಾ ಮೇಡಮ್? ಕೆಲಸ ಮಾಡಬೇಕು ಅನ್ಸುತ್ತಾ ಹಿಂಗೆ ಮನೇಲಿ ಚಿಲ್ಲಾಗಿ ಆರಾಮಾಗಿ ಯು ಹ್ಯಾಪಿ? ಖುಷಿಯಾಗಿರ್ಲಿ ಬಿಡಪ್ಪ, ನಾವ್ಯಾಕೆ ಅವ್ರ ಸಂಸಾರದಲ್ಲಿ ಉಳಿ ಹಿಂಡೋದು. ನೀವು ಮೇಡಮ್, ನೀವು ಫ್ರೆಂಡಾ? ಫ್ರೆಂಡ್. ಯಾಕೆ ಒಂದು ಸೆಕೆಂಡ್ ಗ್ಯಾಪ್ ಕೊಟ್ರಿ? ಫ್ರೆಂಡಾ ಅಂದರೆ ಆ ಥರ ಏನಿಲ್ಲ, ಅವಳು ಸರಿಯಾಗಿ ಕಾಟ ಕೊಡ್ತಾಳೆ, ಹಾಳಾಗಿ ಹೋಗಲಿ, ಇವನ ಹತ್ರ ಸುಮ್ಮನೆ ಹೂ ಅಂದ್ಬಿಡೋಣ. ಇಲ್ಲ ಅದಕ್ಕೆ ಇನ್ನೇನೇನಾಯ್ತು, ಇವಳಿಂದ ಎಷ್ಟೊಂದು ಕೆಲಸಗಳು ಬೇರೆ ಆಗಬೇಕಿಲ್ಲ, ಅಷ್ಟು ಒಂದು ಸೆಕೆಂಡಲ್ಲಿ ಪ್ರಾಸೆಸ್ ಮಾಡಿದ್ರು. ಹೆಂಗೆ ಫ್ರೆಂಡ್ ಮೇಡಮ್? ಜುಂಬಾನ? ನಿಜನಾ? ಗೋ ಇತ್ತೀಚೆಗೆ ಇದೊಂದು ಶೋಕಿ ಸ್ಟಾರ್ಟ್ ಆಗ್ಬಿಡೈತೆ ಜುಂಬಾ. ಸುಮ್ಮನೆ ಜುಂಬಾಗೆ ಹೋಗಿ ತುಂಬ ಟೈಮ್ ವೇಸ್ಟ್ ಮಾಡೋದು. ಅಲ್ಲೋದು ಜುಂಬಾದನು ಬಂದಾಳು ಹಿಂಗೆಲ್ಲ ಆಡ್ತಾನೆ ಲೇಡೀಸು. ಏನ್ರಿ ಮತ್ತೆ ನಿಮ್ಮ ಗಂಡ ಈ ಕಡೆ ಬಂದೇ ಇಲ್ಲ? ಇಷ್ಟೇ ಮಾಡೋದು. ಅವ್ನು ಹಿಂಗೆಲ್ಲ ಹೇಳ್ತಾನೆ, ಬಂದಾಳು ಹಿಂಗೆಲ್ಲ ಹೇಳ್ತಾನೆ. ನೀವು ಸುಮ್ಮನೆ ಹಿಂಗೆ ಇಷ್ಟೇ ಮ್ಯಾಕ್ಸಿಮಮ್ ಮಾಡೋದು. ಅವನು ಜುಂಬಾಗೆ ಪಾಪ ಅವನು ಟ್ಯಾಲೆಂಟ್ ತೋರಿಸ್ಬೇಕಂತ ಹೆಂಗಿಂಗೋ ಇರ್ತಾ ಇರ್ತಾನೆ, ಹಿಂಗೆ 4 ಜನ ಲೇಡೀಸು ಜುಂಬಾಲೆ. ಜುಂಬಾ ಹೋಗೋ ಲೇಡೀಸ್ ಎಲ್ಲ ಸಿಕ್ಕಾಪಟ್ಟೆ ಹುಷಾರಾಗಿ ಡೇಟಾ ಅನಾಲಿಟಿಕ್ಸ್ ಆಗುತ್ತೆ ಡೈಲಿ. ನೀವು ಕೊಡೋ ಡೇಟಾ ಸುಮ್ಮನೆ ಅಲ್ಲೆಲ್ಲ ಹೋಗ್ಬಿಡಲ್ಲ, ಅವು ಅನಾಲಿಟಿಕ್ಸ್ ಮಾಡ್ತಾರೆ. ನೋಡಿ ಹಿಂಗಿದ್ರೆ ಹಂಗಿದ್ರೆ ತುಂಬ ಫ್ರೆಂಡ್ಶಿಪ್ ಗ್ರೋ ಆಗುತ್ತೆ ಅಂತಾರಲ್ಲ ಮೇಡಮ್, ಜುಂಬಾ ಹೋದ್ರೆ. ಹೌದಾ? ಜುಂಬಾ ಫ್ರೆಂಡ್ಸ್ ಅಲ್ಲ, ಜಿಮ್. ಓಹ್, ತುಂಬ ಡಿಫ್ರೆನ್ಸ್ ಇದೆ. ಜಿಮ್ ಅಂದರೆ ರಾಕೆಟ್ ಸೈನ್ಸು, ಜುಂಬಾ ಅಂದರೆ ಆರ್ಕಿಯಾಲಜಿಕಲ್ ಸೈನ್ಸು, ತುಂಬ ಡಿಫ್ರೆನ್ಸ್. ಅಲ್ಲ, ಒಂದೇ 2 ಫ್ಲೋರಲ್ಲಿ ನಡೆಯುತ್ತಲ್ಲ ಮೇಡಮ್. ನೀವು ಯಾವುದು ಹೋಯ್ತಾ ಯಾವುದು? ಸತ್ಯಪ್ರಕಾಶ್ ಜಿಮ್ಮ, ₹100 ವರ್ಷಕ್ಕೆ. ಒಂದು ಸುಮ್ಮನೆ ಒಬ್ಬ ಓನೋ ಹಿಂಗಿರ್ತಾನೆ, ಇವನ್ ಬಾಡಿನೇ ಚೆನ್ನಾಗಿಲ್ವಲ್ಲ, ಇವಂತು ಅರ್ನಾಲ್ಡ್ ಪಕ್ಕ ಅವನ ಬಾಡಿ ಹಾಕಿರ್ತಾರೆ. ಅವ್ನು ಸುಮ್ಮನೆ ಹಿಂಗೆ ಹೊಟ್ಟೆ ಫುಲ್ ಇರುತ್ತೆ, ಬಿಯರ್ ಬೆಲೆ ಇರುತ್ತೆ. ಅವನ್ನ ಮೋಟಿವೇಶನ್ ತೊಗೊಬೇಕು ನಾವು. ಓ ಇದು ಮಾಡಿದ್ರೆ. ಸೊ ಜಿಮ್ ಫ್ರೆಂಡ್ಸ್ ನೀವು ಡೈಲಿ ಹೋಯ್ತಾ ಇದ್ದೀರಾ ಜಿಮ್ಗೆ? ಪಾಪ ಮೇಡಮ್, ನಮ್ಮ ಧರ್ಮ ಅಂತ ನಾವು ಹೋಯ್ತಾ ಇದ್ದೀವಿ. ಜಿಮ್ ಅವನು ದಾಗ ಆಗತ್ತೆ ಬೇಡವಾ? ಅವ್ರು ಜಿಮ್ ಅವ್ನು ಮನೆ ಮೇಲೆ ಮನೆ ಕಟ್ಕೊಂಡು ಹೋಯ್ತಾವನೆ. ಹೆಂಗೆ ಮೇಡಮ್, ನೀವು ಬರೀ ಫೀಸ್ ಕಟ್ಟಕ್ಕೆ ಹೋಗಿ ನೆಕ್ಸ್ಟ್ ಇಯರ್ ಮತ್ತೆ ಫೀಸ್ ಕಟ್ಟಕ್ಕೆ ಹೋಗೋದು, ಆ ಥರನ ಹೋಗ್ತಾ ಇರ್ತೀರಾ? ಹಾಂ, ಸೂಪರ್. ಸರ್ ನೀವು ತುಂಬ ಟ್ರೈನರಾ ಸರ್? ನೀವು ಜುಂಬಾಳೆ ಟ್ರೈನರಾ? ಅಯ್ಯೋ ಏನು ಅಲ್ಲ, ಈ ಜುಂಬಾಲಿ ಹಾಡುಗಳು ಹೆಂಗಿರುತ್ತೆ ಗೋ? ಕುಲದಲ್ಲಿ ಕೀಳಿ ಅದನ್ನ ಹಿಪಾಪ್ ಟಚ್ ಕೊಟ್ಟಿರೋದು. ಓ ನವಿಲೆ ಅದು ಬಾಡಿ ಏನು ಕರಗುತ್ತೆ ನನಗೆ ಅರ್ಥನೇ ಆಯ್ತಲ್ಲ. ಅದು ನಿಜ ನಮ್ಮ ಗೊತ್ತಿರೋ ಎಷ್ಟೋ ಜನ ಜುಂಬಾ ಹೋಯ್ತಾ ಇರ್ತಾವೆ, ಇಷ್ಟೇ ಮಾಡೋದು ಜುಂಬಾಲೆ. ಹೋಟೆಲ್ ಹೋಯ್ತಾ ಇರ್ಬೇಕು, ಗೊತ್ತಾಗಬೇಕು ಅಷ್ಟೇ. ಸರ್ ನೀವು ಟ್ರೈನರಾ? ಜುಂಬಾ ಟ್ರೈನರಾ? ಡ್ಯಾನ್ಸ್ ಕರ ಮಾಡ್ತೀರಾ? ಸರ್ ನಾವು ನಮ್ಮ ವೈಫ್ ಟ್ಯೂನ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಹೆಂಗೆ ಸರ್ ರಿಲೇಟೆಡು? ಓ ಥ್ಯಾಂಕ್ ಯು. ಹಿಂಗೆ ಜೀವನದಲ್ಲಿ ಫ್ರೆಂಡ್ಸ್ ಥರ ಇರಿ. ಹಾಂ, ಅದೇನು ಜಾಸ್ತಿ ಆಸೆಗಳು ಇಟ್ಕೋಬೇಡಿ. ನೀವು ಯಾರ ಮನಸ್ಸಲ್ಲಿ ಏನೇನಿರುತ್ತೋ ಹುಷಾರು ಮೇಡಮ್. ಫ್ರೆಂಡ್ಸೇ ಇಡೋದು ನಮಗೆ. ಮನ್ಸಿಗೆ ನೋವು ಹೇಳ್ಕೊತಾ ಇದ್ದೀನಿ, ರೆಕಾರ್ಡ್ ಮಾಡ್ಬಿಡಪ್ಪ ಇದನ್ನು. ಎಲ್ಲ ಫ್ರೆಂಡ್ಸ್ ಎಲ್ಲಿ ಯಾವ ಥರ ಎಲ್ಲ ಸುಮ್ಮನೆ ಫ್ರೆಂಡ್ಸು. ಇವ್ರು ಕಿಡ್ಸ್ ಬ್ಯಾಚ್ಗೆ ಹೋಗಿರೋದು. ಸರ್ ಹೆಂಗೆ ಸರ್, ನೀವು ಸಿಂಗಲ್ಲ ಡಬ್ಬಲ್ಲ? ಇಲ್ಲ ಹಿಂಗೆ ಸಿಂಗಲ್. ಆರಾಮಾಗಿ ಖುಷಿಯಾಗಿದ್ದೀರಾ? ಮದುವೆ ಆಗಿದ್ದೀರಲ್ಲ ಸರ್?
ಮದುವೆ ಎಲ್ಲ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೋ ನಿಮ್ಗೆ ನೋಡಿ ತುಂಬಾ ಭಯ ಪಡ್ಕೊಂತಾರೆ ಪಾಪ. ಭಯ ಆಗಬೇಕು ಅಂಥದ್ದೇ ಸರ್ ಇದು. ಏನು ಸರ್ ನೀವು ಮದುವೆ ಎಲ್ಲ ಅಷ್ಟು ಈಸಿ ಇಲ್ಲ, ಅದು ಆನ್ ಯೋರ್ ಟೋಸ್ ಇರ್ಬೇಕು ನೀವು. ಅಜುಂಬಾಲಿ ಅವಾಗಲೇ ಅದು ಓಡೋದು. ಯೂಟ್ಯೂಬಲ್ಲಿ ಬರುತ್ತೆ ನಿಮ್ಮ ಮಗ ಝೂಮ್ ಹಾಕಬಾರ್ದು, ವಿತ್ ನೇಮ್ ಆ್ಯಂಡ್ ಆಧಾರ್ ಕಾರ್ಡ್ ನಂಬರ್ ಹಾಕೋಣ ಅಲ್ಲಿ. ಸೊ ಈಗ ಶೋ ಮುಂದುವರ್ಸೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕವಿತೆಯಿಂದ ಮುಂದುವರ್ಸೋಣ. ರೆಡಿನಾ ಹೇಳ್ಬೇಕು ಕವಿತೆಗೆ? ಓಕೆ. ಜೀವನಾನೇ ಒಂದು ಖಾಲಿ ಹಾಳೆ. ವಾವ ಅಲ್ಲ, ವಾವ ಎಲ್ಲ ಅಲ್ಲಿ ಕನ್ನಡದಲ್ಲಿ ಆಹಾ, ಇಲ್ಲಿಂದ ಬರ್ಬೇಕು, ಲಿವರಿಂದ ಬರಬೇಕು. ರೆಡಿನಾ? ಜೀವನಾನೇ ಒಂದು ಖಾಲಿ ಹಾಳೆ, ಯಾವತ್ತಿದ್ರೂ ಹೋಗ್ಲೇಬೇಕು ಇವತ್ತಲ್ಲ ನಾಳೆ. ಬಾಳೆಹಣ್ಣುಗಳಲ್ಲೇ ದೊಡ್ಡದು ಪಚ್ಚಬಾಳೆ. ಓಹೋ, ನಮ್ಮ ಸಿಲೆಬಸ್ ಬಂದೈತಲ್ಲ ಗುರು. ಸರಿಯೋ. ಜೀವನಾನೇ ಒಂದು ಖಾಲಿ ಹಾಳೆ, ಯಾವತ್ತಿದ್ರೂ ಹೋಗ್ಲೇಬೇಕು ಇವತ್ತಲ್ಲ ನಾಳೆ. ಬಾಳೆಹಣ್ಣುಗಳಲ್ಲಿ ದೊಡ್ಡದು ಪಚ್ಚಬಾಳೆ. ಆಡಿಯನ್ಸ್ ಆಗಿ ಹೊಡಿರಿ ಜೋರಾಗಿ ಚಪ್ಪಾಳೆ. ನೈಸ್ ನೈಸ್. ಈಗ ಇನ್ನೊಂದು ಕವಿತೆ ರೆಡಿನಾ? ನಮಗೆ ಬೇರೆ ದಾರಿ ಆಯ್ತಾ? ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ ಆಡು. ಕಬಡ್ಡಿ ಅಂತ ಐ ನೋ ದಿಸ್ ಗೇಮ್. ಆ ಕಬಡ್ಡಿ ಎಲ್ಲ ಗುರು, ಇದು ಪ್ರೋ ಕಬಡ್ಡಿ. ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ ಆಡು, ಮಾಡಂಗಿದ್ರೆ ಯಾವತ್ತಿದ್ರು ಇಂಜಿನಿಯರಿಂಗ್ ಮಾಡು. ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ ಆಡು, ಮಾಡಂಗಿದ್ರೆ ಯಾವತ್ತಿದ್ರು ಇಂಜಿನಿಯರಿಂಗ್ ಮಾಡು. ಯಾವನೇನೋನ ಹೇಳಿ ಗಾಂಚಲಿ ಬಿಟ್ಟು ಮುಚ್ಕೊಂಡು ಕನ್ನಡ ಮಾತಾಡು. ನೈಸ್ ನೈಸ್. ಯಾರ್ಯಾರಿಗೆ ಇಲ್ಲಿ ಮದುವೆ ಆಗಿದೆ ಒಂದ್ಸಲ ಜೋರಾಗಿ ಕೂಗಿ. ಮದುವೆ ಆದ್ಮೇಲೆ ಇಷ್ಟೊಂದು ಪವರ್ ಆಯ್ತು ಅವರು. ವೆರಿ ಇರಬೇಕಲ್ಲ ಅಂತ. ಪರವಾಗಿಲ್ಲ ಗುರು, ನಾನು ಎಲ್ಲಿ ಕೇಳಿದ್ರು ಇದಕ್ಕೆಲ್ಲ ವಾಲ್ಯೂಮ್ ಲೋ ಬರುತ್ತೆ. ಆ್ಯಕ್ಚುಲಿ ಇದೇನು ಜನ್ರೇಷನ್ ಚೇಂಜ್ ಆಗ್ಬಿಟ್ಟೈತೆ. ಯಾರ್ಯಾರಿಗೆ ಮದುವೆ ಆಗಿಲ್ಲ ಒಂದ್ಸಲ ಜೋರಾಗಿ ಕೂಗಿ. ನಿಜವಾದ ಸಂತೋಷ ಅಂದರೆ ಅದು. ನಿಜ ಅಲ್ಲ ಗುರು, ಸಂತೋಷಗಳೆಲ್ಲ ಕಳೆದೋಯ್ತು. ಇಷ್ಟೊಂದು ಚಾಲೆಂಜಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನನ್ನ ಪ್ರಕಾರ ಮೋಸ್ಟ್ ಚಾಲೆಂಜಿಂಗ್ ಪ್ರತಿಯೊಬ್ಬ ಹುಡುಗನಿಗೆ ಯಾವುದು ಅಂದರೆ ಈ ಅತ್ತೆ ಸೊಸೆ ಗಲಾಟೆನ ಮ್ಯಾನೇಜ್ ಮಾಡೋದು. ಸೊ ಎನಿವೆ, ಯಾರ್ಯಾರಿಗೆ ಮನೇಲಿ ಅತ್ತೆ ಸೊಸೆ ಗಲಾಟೆ ಇದೆ, ಅತ್ತೆ ಸೊಸೆ ಜಗಳ ಯಾರಾಗಿದೆ? ಸರ್ ನಗ್ತಾ ಇದ್ದೀರಾ, ನಿಮ್ಮ ಹತ್ರನೇ ಬರ್ತೀನಿ. ಯಾಕೆ ಸರ್ ಅತ್ತೆ ಸೊಸೆ ಗಲಾಟೆ ಕಷ್ಟನಾ ಸರ್? ಓಹೋ, ಅದಕ್ಕೆ ವೆರಿ ಗುಡ್. ಬೇರೆ ಬೇರೆ ವೆಂಡರ್ಸು ಬೇರೆ ಬೇರೆ ಕಡೆ ಇರಬೇಕು ಅಲ್ವಾ ಸರ್? ಹೌದಾ? ಇವಾಗ ಹೆಂಗೋ ನೆಮ್ಮದಿಯಾಗಿದ್ದೀರಾ? ನೀವು ಕೊಲಾಬ್ರೇಷನ್ ಮಾಡಕ್ಕೆ ಹೋಗಿಲ್ಲ ಯಾವತ್ತೂ? ಓ ವೆರಿ ಗುಡ್, ಚಪ್ಪಾಳೆ ಹೊಡಿಗಪ್ಪ ಎಲ್ಲರೂ. ತುಂಬ ಕಷ್ಟ ಐತೆ ಮ್ಯಾರೇಜು, ಅಷ್ಟು ಈಸಿ ಇಲ್ಲ. ನನ್ನ ಪ್ರಕಾರ ಮ್ಯಾರೇಜ್ ಇಸ್ ಲೈಕ್ ಸಾಫ್ಟ್ವೇರ್ ಇಂಜಿನಿಯರು ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡ್ದಂಗೆ, ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು. ಮ್ಯಾರೇಜ್ಗೂ ನಮ್ಗೆ ಐಡಿಯಾನೇ ಇಲ್ಲ, ಸ್ಕಿಲ್ ಸೆಟ್ಟೇ ಇಲ್ಲ ನಮಗೆ. ಟ್ರೈ ಮಾಡ್ತಾ ಇರ್ತೀವಿ ಪಾಪ. ಅದು ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಸರ್ ನಿಮ್ಮದು ಬೆಲ್ಟ್ ಹತ್ರ 2 ಹಾರ್ಟ್ ಆಯ್ತಲ್ಲ ಸರ್. ಸಾರಿ ಉಲ್ಟಾ ತಿರುಗಿ ಸರ್, ಸಾರಿ. ಇದು ವೆನ್ ಡಯಾಗ್ರಾಮ್ ನೋಡ್ಬಿಟ್ಟು ಮ್ಯಾರೇಜ್ಗೂ ನಮಗೂ ಸಂಬಂಧನೇ ಇಲ್ಲ ಅವರು ನಿಜವೂ. ಮ್ಯಾರೇಜಲ್ಲಿ 1% ಈಸ್ ಆಲ್ವೇಸ್ ರೈಟ್, ಓಕೆ, ಅದರ್ ಈಸ್ ದ ಹಸ್ಬೆಂಡ್, ಆಯಿತಾ? ಮ್ಯಾರೇಜಲ್ಲಿ ದೇರ್ ಇಸ್ ನೋ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್, ದೇರ್ ಇಸ್ ಓನ್ಲಿ ವೈಫ್ ವಿನ್ನಿಂಗ್ ಅಷ್ಟೇ, ಆಯಿತಾ? ಮ್ಯಾರೇಜಲ್ಲಿ ದೇರ್ ಈಸ್ ಓನ್ಲಿ ಗೆಟಿಂಗ್ ಲೇಡ್ ಆರ್ ಗೆಟಿಂಗ್ ಲೇಡ್ ಆಫ್ ಅಷ್ಟೇ. ಮ್ಯಾರೇಜ್ ಬೇರೆ ಟೆಕ್ನಾಲಜಿ. ಮ್ಯಾರೇಜಲ್ಲಿ ನೋಡಿ, ಹಸ್ಬೆಂಡಲ್ಲೇ ಬೆಂಡ್ ವರ್ಡ್ ಇದೆ, ಸೋಲ್ ಮೇಟಲ್ಲೇ ಸೋಲ್ ಇದೆ. ದೇರ್ ಇಸ್ ಅ ಗಿವ್ ಆ್ಯಂಡ್ ಟೇಕ್. ಅದು ಯು ಓನ್ಲಿ ಹ್ಯಾವ್ ಟು ಟೇಕ್ ವಾಟ್ ಎವರ್ ಯುವರ್ ವೈಫ್ ಗಿವ್ಸ್ ಅಷ್ಟೇ. ಈ ಥರ ಲೈಫು ತುಂಬ ನೀವು ಅರ್ಥ ಮಾಡ್ಕೊಬೇಕು, ಓಕೆನಾ? ನನಗೆ ಟೆಕ್ನಾಲಜಿ ಅರ್ಥನೇ ಆಗಿಲ್ಲ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿರು ಮದುವೆನಲ್ಲಿ ಬೆಸ್ಟ್ ಗುರು. ಆ್ಯಕ್ಚುಲಿ ಅವ್ರಿಗೆ ಇದು ಕ್ರ್ಯಾಕ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ಯಾವ ಬಟನ್ ಇದು ಒತ್ತಿದ್ರೆ ಅದು ಎಲ್ಲಿ ಕನೆಕ್ಟ್ ಹೋಗಿ ಎಲ್ಲಿ ಲೈಟ್ ಬರುತ್ತೆ ಅಂತ ಹುಡುಗಿರು ಕರೆಕ್ಟಾಗಿ ಗೊತ್ತು. ನಮ್ಮ ಹುಡುಗರಿಗೆ ಹಂಗಲ್ಲ, ಅದು ಬಟನ್ ಅಂತ ಗೊತ್ತಾಗೋಕ್ಕೆ 25 ವರ್ಷ ಬೇಕು. ಯಾವನೋ ಕುಂಕುಮ ಇಟ್ಬಿಟ್ಟು ಹೋಗ್ಬಿಟ್ಟವನಲ್ಲ. ತುಂಬ ಕಷ್ಟ ಆಯ್ತಾ ಗುರು ನಿಜವಲ್ಲೂ. ಮ್ಯಾರೇಜು ನಮಗೆ ಹುಡುಗಿಗೆ ಏನು ಅನ್ಕೊಂಡ್ಬಿಡ್ತಾ ಗೊತ್ತಾ, ತುಂಬ ಓವರ್ ಎಸ್ಟಿಮೇಟ್ ಮಾಡ್ಬಿಡ್ತಾರೆ ಹಸ್ಬೆಂಡ್ಸ್ನ. ನಮಗೇನು ಗೊತ್ತಾ, ಹಸ್ಬೆಂಡ್ಸ್ಗೆ ಬೆಳಗ್ಗೆ ಮೋಷನ್ ಚೆನ್ನಾಗಾದರೆ ಸಾಕು ನಮಗೆ. ನಮಗೆ ನಿಜವಲ್ಲ ಬೇರೆ ಏನಿಲ್ಲ ಗುರು. ದಯವಿಟ್ಟು ವೈಫ್ಸ್ಗೆ ಏನು ಹೇಳ್ತೀನಿ, ಯಾರು ಹಸ್ಬೆಂಡ್ಸ್ನ ಓವರ್ ಎಸ್ಟಿಮೇಟ್ ಮಾಡಬೇಡಿ. ಅವ್ನಿಗೊಬ್ಬ ಸುಮ್ಮನೆ ಹಿಂಗಿರ್ತಾನೆ, ಯಾವುದೋ ಹಳೆ ಡೌ ಬಗ್ಗೆನೇ ಯೋಚನೆ ಮಾಡ್ತಾನೆ ಅನ್ಕೋಬೇಡಿ. ಅವನಿಗೆ ಕೈಗೆ ಎಟ್ಕೆ ಆಗ್ತಾ ಇರೋ ಕಡೆ ಕುರ ಆಗ್ಬಿಟ್ಟೈತಲ್ಲ, ಹೆಂಗೋಗೋದು? ಇಷ್ಟೇ ಹೌದು, ಚಿಂತೆಗಳು ಇಷ್ಟೇ ಚಿಕ್ಕ ಚಿಕ್ಕದಿರುತ್ತೆ. ಪಾಪ ಹುಡುಗಿರು ಏನೋ ಯೋಚನೆ ಮಾಡ್ತಾ. ಓ
ಯಾವಳ ಬಗ್ಗೆನೋ ಯೋಚನೆ ಮಾಡ್ತಾನೆ ಇವನು. ನನಗೆ ಇವಳಿಂಗ್ ಸಿಕ್ಬಿಟ್ಲು, ಅದೇ ಒಂದು ಆಶ್ಚರ್ಯ ಇದೆ. ಅವ್ನು ನನ್ನ ಝೋನೇ ಬೇರೆ ಇರುತ್ತೆ. ಅವನು ಗಂಡಸ್ರನ್ನ ಎಲ್ಲರೂ ಓವರ್ ಎಸ್ಟಿಮೇಟ್ ಮಾಡ್ಬಿಡ್ತಾರೆ ಅಂತ. ನಮ್ಮದು ಫೇಕ್ ಎಕ್ಸ್ಪೀರಿಯನ್ಸ್ ಹಾಕೊಂಡು ಬಂದಿದ್ದೀವಿ ಅಷ್ಟೇ. ಹೆಂಗೋ ನಡೀತಾ ಇದೆ, ಅದು ಹೆಂಗೆ ನಡೀತಾ ಇತ್ತೋ ಹೆಂಗೋ ಹಂಗೆ ಹೋಗ್ಬಿಟ್ರೆ ಸಾಕಮ್ಮ, ಈ ಥರ ಇರ್ತೀವಿ ನಾವು. ಅದು ಅಷ್ಟೊಂದು ಈಸಿ ಇಲ್ಲ. ಮದುವೆ ಆದಮೇಲೆ ಫಸ್ಟ್ ಇಯರು ಫುಲ್ ರಿಂಗ್ ಟೋನ್ ಮಾಡಲ್ ಇರುತ್ತೆ, ಫುಲ್ ಹಾರ್ಮೋನ್ಸ್ ಎಲ್ಲ ಇರುತ್ತೆ, ಎಲ್ಲ ಆರಾಮಾಗಿರುತ್ತೆ, ನೋಡಿದೆಲ್ಲ ಸತ್ಯ ಇರುತ್ತೆ, ವಾವ್ ಅಂತಿರುತ್ತೆ. ಆಮೇಲೆ ಸ್ವಲ್ಪ ಒಬ್ರದೊಬ್ರು ಸೀಕ್ರೆಟ್ಸ್ ಎಲ್ಲ ಗೊತ್ತಾದ್ಮೇಲೆ 2ನೇ ವರ್ಷದಿಂದ ಕ್ಲೀನಾಗಿ ರಿಂಗ್ ಟೋನ್ ಆಫ್ ಹೋಗ್ಬಿಟ್ಟು ಬರೀ ವೈಬ್ರೇಷನ್ ಮಾಡೋದು ಗೊತ್ತಾಗುತ್ತೆ. ಓ ಬೇವರ್ಸಿ ನನ್ನ ಮಗ ಏನಿಟ್ಟ ನನಗೆ, ಅಯ್ಯೋ ಇವಳ ಹತ್ರ ಹೆಂಗಿರೋದು, ಈ ಥರ ವೈಬ್ರೇಷನ್ ಮಾಡಲ್ ಇರ್ತಾರೆ. 3ನೇ ವರ್ಷದಿಂದ ಹಸ್ಬೆಂಡ್ ಗೊತ್ತಾಗ್ಬಿಡುತ್ತೆ ನಮಗೆ ಮದುವೆ ಆದಮೇಲೆ 2 ಸರ್ಟಿಫಿಕೇಟ್ ಸಿಕ್ಕೈತೆ ಅಂತ. ಒಂದು ಮ್ಯಾರೇಜ್ ಸರ್ಟಿಫಿಕೇಟು, ಇನ್ನೊಂದು ಲೈಫ್ ಲಾಂಗ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಇಲ್ಲಿ ನಾವು ಬೆಂಚಲ್ಲಿರೋ ಎಂಪ್ಲಾಯಿ, ನಿಮ್ಮಿಂದ ಕಂಪ್ನಿಗೆ ಏನು ಯೂಸ್ ಆಯ್ತಲ್ಲ, ಅಫೆಕ್ಟು ಆಯ್ತಲ್ಲ, ಇಂಪ್ಯಾಕ್ಟು ಆಯ್ತಲ್ಲ. ಇಲ್ಲಿ ವೈಫ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಥರ್ಡ್ ಇಯರ್ಗೆ ನಾವು ಕ್ಲೀನಾಗಿ ಫ್ಲೈಟ್ ಮೋಡ್ಗೆ ಹೋಗ್ಬಿಡ್ತೀವಿ. ನಮಗೆ ರಿಂಗ್ ಟೋನ್ ಬೇಡ, ನಮಗೆ ನೆಟ್ವರ್ಕ್ ಬೇಡ, ಆರಾಮಾಗಿರೋಣ ಅಂತ. 5-6ನೇ ವರ್ಷದಿಂದ ಹಸ್ಬೆಂಡ್ ಹೆಂಗಾಗ್ಬಿಟ್ಟಿರ್ತಾನೆ ಅಂದರೆ ಈ ರ್ಯಾಪಿಡೋ ರೈಡರ್ ಥರ ಆಗ್ಬಿಟ್ಟಿರ್ತಾನೆ. ಜಸ್ಟ್ ಬುಕ್ ಆಯ್ತಾ ಬಂದು OTP ಹೇಳೋದು ಕೂತ್ಕೋಣ ಹೋಗ್ತಾ ಇರೋದು. ಭಯ್ಯ 8447 ಅದು ಗಾಡಿ ನಂಬರ್ ಅಮ್ಮ, OTP ಹೇಳಮ್ಮ 9643 ಬೇಟೋ ಹುಡುಗ ಹಂಗೆ ಆಗ್ಬಿಟ್ಟಿರ್ತಾನೆ. ಬಟ್ ಮದುವೆ ಆದಮೇಲೆ ಕಷ್ಟ ಇದೆ ಗುರು. ಮದುವೆಗೆ ಮುಂಚೆ ನೀವು ಗೌತಮ ಬುದ್ಧ ಆಗಿರ್ತೀರ, ಮದುವೆ ಆದಮೇಲೆ ಹ್ಯಾಪಿ ಬುದ್ಧ ಆಗ್ಬಿಟ್ಟಿರ್ತೀರ. ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ನು. ಬಟ್ ಏನಂದರೆ ಈ ಥರ ಟೆಕ್ನಾಲಜಿ ಸ್ಟ್ರಗಲ್ ಮಾಡ್ತಾ ಇರೋಂಗೆ ಇನ್ನೊಂದು ಹೊಸ ಟೆಕ್ನಾಲಜಿ ಬರುತ್ತೆ. ಅದೇನಂದರೆ ಈ ಅತ್ತೆ ಸೊಸೆ ಗಲಾಟೆ. ಎಸ್ಪೆಷಲಿ ನೀವೇನಾದರೂ ಮಮ್ಮಾಸ್ ಬಾಯ್ ಆಗ್ಬಿಟ್ರೆ ಮುಗೀತು ನಿಮ್ಮ ಕತೆ. ಯಾವಾಗಿದ್ದೀರ ಮಮ್ಮಾಸ್ ಬಾಯ್? ಅದನ್ನ ಬೇರೆ ಡೆಫಿನೇಷನ್ ಕೊಡ್ಬೇಕಾ? ಮಮ್ಮಾಸ್ ಬಾಯ್ ಈಸ್ ಅ ವೆರಿ ChatGPT ಓಪನ್ ಮಾಡಪ್ಪ. ಅಲ್ಲ, ಮಮ್ಮಾಸ್ ಬಾಯ್ ಅಂದರೆ ತುಂಬ ತಾಯಿ ಪ್ರೀತಿ ಇರೋ. ಯಾರಿದ್ದಾರೆ ಹುಡುಗರು? ಕೈ ಎತ್ತಿ. ಎಲ್ಲಿ? 2 ತೋಳ ಹಳ್ಳಕ್ಕೆ ಬಿತ್ತು. ಇನ್ಯಾಗಿದ್ದಾರೆ ಸರ್ ನೀವು ಮಮ್ಮಾಸ್ ಬಾಯ? ಮಕ ನೋಡಿದಾಗ ಗೊತ್ತಾಗುತ್ತೆ. ಹೆಂಡತಿ ಬಿಡ್ತಾ ಇಲ್ಲ ಅಂದರೆ ಅದೇನೆ. ಇನ್ಯಾಗ ಮಮ್ಮಾಸ್ ಬಾಯಿ ಸರ್ ನೀವಾ? ಪಾಪ ಕಣ್ಣಲ್ಲೇ ನೋವು ಐತಲ್ಲ ಗುರು. ಮಮ್ಮಾಸ್ ಬಾಯಿ ಮಾತ್ರ ಮದುವೆನೇ ಆಗಬಾರ್ದು ಗುರು, ಸೀರಿಯಸ್ ಆಗಿ ನಿಜ ಹೇಳ್ತೀನಿ. ನಾವು ತಾಯಿಗೆ ದೇವ್ರು ಅಂದ್ಕೊಂಡು ಬೆಳೀತಾ ಇರ್ತೀವಿ. ನಾನಂತೂ ಜೋಗಿ ಫಿಲಮಲ್ಲಿ ಮಾದೇಶ ಇದ್ದಂಗೆ ಎಲ್ಲಾದ್ರೂ. ನಮ್ಮಮ್ಮ ಮಾತಾಡ್ಸಕ್ಕೆ ಬಂದಾಗ ಸಾಕು ಅಟ್ಟಿದ ಮೇಲೆ ಕೂತ್ಕೊಂಡ್ಬಿಡ್ತಾ ಇದ್ದೆ. ನೀನು ಕುಂಟಾಕು ಇಬ್ಬರು ಕುಂಟ ಮೇಲೆ ಆಡ್ಕೊಂಡು ಹಿಂಗ ಹೋದ ಸಾಡಿದ್ರೆ ತಾಯಿ ಮಗ ಪ್ರೀತಿ ಅಂತ ಈ ಲೆವೆಲಲ್ಲಿ ನಾವು ಇರ್ತೀವಿ ಗೋ. ಆಮೇಲೆ ಬರ್ತಾರೆ ಹೆಂಡತಿ ಪಾಪ ಕ್ಲೀನಾಗಿ ಎವಿಡೆನ್ಸ್ ವಿತ್ CCTV ಫುಟೇಜ್ ತೊಗೊಂಡ್ಬಿಡ್ತಾರೆ, ವಿತ್ ರೆಕಾರ್ಡೆಡ್ ಟೈಮು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲ್ಲ, ಫುಲ್ HD ಕ್ಲಾರಿಟಿಲಿ ಇರುತ್ತೆ. ನಮ್ಮ ಅಮ್ಮನೇ ತಪ್ಪು ಮಾಡಿರ್ತಾರೆ, ಇವು ತಗೊಂಡ್ಬರ್ತಾರೆ. ನೋಡ್ರಿ ನಾವು ಅಯ್ಯಯ್ಯೋ ನಾನು ಅಮಾಯಕ. ಅಮ್ಮ ಬಗ್ಗೆ ಮಾತಾಡಿದ್ರೆ ಅಮ್ಮ ಅಕ್ಕ. ಹೆಂಡತಿ ಹತ್ರ ಏನಪ್ಪ ಮಾಡೋದು? ಹೆಂಡತಿ ಹಂಗೆಲ್ಲ CCTV ತೋರಿಸಿದ್ರೆ ಓಕೆ ನಾನು ನಮ್ಮ ಅಮ್ಮನ ಕೇಳ್ಕೊಂಡು ಬರ್ತೀನಿ. ಅದು ನಿಮ್ಮ ಲೈಫಿನ ಬಿಗ್ಗೆಸ್ಟ್ ರಾಂಗ್ ಸ್ಟೆಪ್. ಅದು ಜಗಳ ಆಡ್ಕೊತಾವ ಹೆಂಗೋ ಆಡ್ಕೊಂಡಿರಲಿ ಅಂತ ಜುಂಬಾಲೆ ಅಂತ ಇದ್ಬಿಡ್ಬೇಕು. ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದೆ ಮುಗೀತು. ನನಗೆ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿಲ್ವಲ್ಲ ಗೋ ನಮಗೆ. ನಾನು ಹೋದೆ, ಮಮ್ಮಿ ಏನು ಚಿನ್ನ? ಏನು ಚಿನ್ನ? ಇದು ಗೊತ್ತಾದ್ರೆ ಮುಗಿದ ಕತೆ. ಮಮ್ಮಿ ಏನೋ ಮಾಡಿದಿರಂತೆ, ನೋಡಿ ಅದು ಇದು ನಾನು ಅಲ್ವೇ ಅಲ್ಲ ಬಿಡು. ಮತ್ತೆ ಅದು ಅದು ನಿಜ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. ಇವಾಗ ನಡೀತಾ ಸಿಚುವೇಶನ್ ನೋಡಿದ್ರೆ ಅಂದರೆ ಆದಷ್ಟು ದಿನ ಇರುವಂತ ಅಷ್ಟೇ. ನಿಜವಾಗ್ಲೂ ಈ ಥರ ವಹಿಸ್ಕೊಂಡು ಮಾತ್ರ ಹೋಗಲೇಬಾರ್ದು. ನನಗೆ ಗೊತ್ತಾಯ್ತು ಇದು ಆ್ಯಕ್ಚುಲಿ. ನೀವು ಹೆಂಡತಿ ಮತ್ತು ಅಮ್ಮ ಮಧ್ಯೆ ಹೋಗೋದು ಹೆಂಗಿರುತ್ತೆ ಅಂದರೆ ಒಂಥರ ಈ ರಾಕ್ ವರ್ಸಸ್ ಅಂಡರ್ಟೇಕರ್ ಇದ್ದಂಗೆ ಮ್ಯಾಚ್. ಅದು ನಡೀತಾ ಇರುತ್ತೆ. ಸ್ಟೀಲ್ ಕೇಜ್ ಮ್ಯಾಚಲ್ಲಿ ಹೆಂಗೋ ಇಬ್ಬರು ಸಾಯ್ತಾ ಇರೋದು, ಹೊಡ್ಕೊಂಡು ಬಿಟ್ಬಿಡ್ಬೇಕು. ನೀವೇನಾದ್ರೂ ಕಂಪೇರ್ ಆಗಕ್ಕೆ ಹೋದ್ರೆ ಇಬ್ಬರು ಚಾಯ್ನಾಗ ಕಂಪೇರ್ ಹೊಡಿತಾರೆ ಹಾಕೊಂಡು. ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಇದೆ ಅಂತ. ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಈ ವಿಷಯದಲ್ಲಿ. ನಾನು ಎಂಥವ್ರನ್ನ ನಂಬಲ್ಲ ಅಂದರೆ ಕೆಲವ್ರನ್ನ ಮಾತ್ರ ನಂಬಕ್ಕೆ ಹೋಗಲ್ಲ. ಕೆಲವ್ರು ಏನು ಹೇಳ್ತಾರೆ ಅಂದರೆ ಅತ್ತೆ ನೀವು ಅತ್ತೆ ಅಲ್ಲ, ನೀವು ಅಮ್ಮ ಇದ್ದಂಗೆ, ನೀವು ನನ್ನ ತಾಯಿ ಇದ್ದಂಗೆ ಅಂತಾರೆ. ಬರೀಡು ಒಳಗಡೆ ನಿನ್ನ ತಾಯಿನಾ? ನೀನು ಅತ್ತೆದಿರು. ನೀನು ನನ್ನ ಸೊಸೆ ಅಲ್ಲಮ್ಮ, ನೀನು ನನ್ನ ಮಗಳಿದ್ದಂಗೆ. ಎಲ್ಲ ಹಿಂಗೆ ಬಿಸಾಕೊಂಡು ನೋಡು ಮಿಟಕ್ಲಾಡಿ ಹಿಂಗೇನೆ. ಅವಳು ಸೊಸೆ ಆಚೆ ಕಡೆ ಸ್ಮೈಲಿಂಗಲ್ಲಿ ಇರ್ತಾಳೆ, ಒಳಗಡೆ ಲೋ ಬ್ಯಾಟ್ರಿನಲ್ಲಿ ನಿನಗೆ ಎಷ್ಟಿರಬೇಕಾದ್ರೆ ನನ್ನ ಹತ್ರ ಪವರ್ ಬ್ಯಾಂಕೇ ಐತೆ, ನನಗೆ ಎಷ್ಟು ಬೇಡ. ಅತ್ತೆದಿಗೂ ಹಂಗೇನೆ.
ಅಗರಬತ್ತಿ ಥರ ಇದೆ, ಅಗರಬತ್ತಿ ಆಗಿರೋ ಸುಸುರು ಬತ್ತಿ ಆಗಕ್ಕೆ ಬರಬೇಡ. ಈ ಥರ ಇವ್ರ ಮಧ್ಯೆ ಹಿಂಗೆಲ್ಲ ನಡೀತಾ ಇರುತ್ತೆ. ಗಂಡ ಏನು ಮಾಡ್ತಾನೆ, ಇವ್ರಿಬ್ಬರ ಮಧ್ಯೆ ಚಿಲ್ಲಾಗಿ ಇದ್ಬಿಡೋಣ ಅನಿಸುತ್ತೆ. ವೈಫ್ಗೆ ಏನಂದ್ರೆ ಗಂಡನ ಗೊತ್ತು, ಹೆಂಡತಿ ಜೊತೆ ಟೆಕ್ನಾಲಜಿ ಇದೆ, ನನ್ನ ಕೈಲಿ ಆಯ್ತಾ ಇಲ್ಲ, ಇದ್ಯಾವುದು ಕೊಲಾಬ್ರೇಟಿವ್ ಟೆಕ್ನಾಲಜಿ ಐತೆ, ಇದು ನನ್ನ ಕೈಲಾಗಲ್ಲ ಅಂತ ಗೊತ್ತವ್ನಿಗೆ. ಆದರೂ ವೈಫ್ ಅದನ್ನು ನೋಡ್ಕೊಂಡು ಸಹಿಸ್ಕೊಂಡಿರೋಕ್ಕಾಗಲ್ಲ. ಅವ್ರಿಗೆ ಈಕ್ವಲ್ ಪಾರ್ಟಿಸಿಪೇಷನ್ ಬೇಕು. ಗಂಡನಿಗೆ ಮದುವೆ ಆದಮೇಲೆ 2 ಸರ್ಟಿಫಿಕೇಟ್ ಸಿಕ್ಕಿರುತ್ತೆ. ಒಂದು ಮದುವೆ ದಿನ ಮ್ಯಾರೇಜ್ ಸರ್ಟಿಫಿಕೇಟು, ಇನ್ನು ಇಡೀ ಲೈಫು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಗುರು ಬಾ ಹೋಗು ಅಷ್ಟೇ, ಇಲ್ಲಿ ಫಸ್ಟ್ ಬರ್ತೀನಿ ಸೆಕೆಂಡ್ ಬರ್ತೀನಿ ಅವೆಲ್ಲ ಇಲ್ಲ ಇಲ್ಲಿ. ಈ ಥರ ನಿಜವಲ್ಲೂ ತುಂಬ ಕಷ್ಟ ಆಯ್ತು ಗೋ. ನಮ್ಮಮ್ಮಂಗಂತೂ ನಮ್ಮಮ್ಮ ಹೆಂಗಂದರೆ ಅವ್ರಿಗೆ ಸೊಸೆ ಬೇಡ, ಜಾತಕ ಮ್ಯಾಚ್ ಆಗಿರೋ ಒಬ್ಬ ಹುಡುಗಿ ಬೇಕಷ್ಟೇ. ಕ್ಲೀನಾಗಿ ಎಲ್ಲ ಕೆಲಸಗಳು ಅಸೈಡ್ ಮಾಡ್ಬಿಟ್ಟು ಆರಾಮಾಗಿ ಇದ್ಬಿಡೋಣ ಅಂತ. ಈ ಅತ್ತೆದಿರು ಹೆಂಗಿರ್ತಾರೆ ಅಂದರೆ, ಈ ಇನ್ಫೋಸಿಸಲ್ಲಿ ಹಳೆ ಎಂಪ್ಲಾಯೀಸ್ ಇರ್ತಾರೆ ನೋಡಿ, ಆ ಇನ್ಫೋಸಿಸ್ದು ಗುದ್ಲಿ ಪೂಜೆ ದಿನದಿಂದ ಇರ್ತಾವೆ. ನಾರಾಯಣ ಮೂರ್ತಿ ಅವ್ರಿಗೆ ಕ್ಲಾಸ್ಮೇಟ್ಸು ಆ ಥರದವ್ರು ಇರ್ತಾರೆ. ಅವ್ರೇನು ಮಾಡ್ತಾರೆ, ಯಾವುದಾನ ಒಂದು ಹೊಸ ಎಂಪ್ಲಾಯಿ ಬಂದುಬಿಟ್ರೆ ಅವಳಿಗೆಲ್ಲ ಟಾಸ್ಕ್ ಕೊಟ್ಬಿಟ್ಟು ಕೇಟಿ ಕೊಟ್ಬಿಟ್ಟು ನಾನು ಆರಾಮಾಗಿ ಇದ್ಬಿಡೋಣ ಅಂತ. ನಮ್ಮಮ್ಮ ಹೇಳಿದ್ರು, ನೋಡಪ್ಪ ನಿನ್ನ ಮದುವೆ ಆದಾಗ ಹುಡುಗಿ ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳಿದೆ, ನೋಡಮ್ಮ ಒಂದು ಕೆಲಸ ಮಾಡು, ಇವೆಲ್ಲ ಕಷ್ಟ ಇದೆ, ಅದಕ್ಕೇನು ಐಡಿಯಾ ಮಾಡ್ತೀನಿ ಅಂದರೆ, ನನ್ನ ಪ್ರಕಾರ ಎಲ್ಲ ಅತ್ತೆದಿರ್ಬೋದು ನೀವು ಒಂದು ಅಪಾರ್ಟ್ಮೆಂಟ್ ಮಾಡಬೇಕು. ನಿಮ್ಮ ಅಮ್ಮಂಗೆ ಯಾರ್ಯಾರು ಮಮ್ಮಸ್ ಬಾ ಇದ್ದೀರಾ, ಒಂದು ಅಪಾರ್ಟ್ಮೆಂಟ್ ಮಾಡಿಬಿಟ್ಟು ಅಲ್ಲಿ ಒಂದು 6 ತಿಂಗಳು ಒಂದು ಅಲೆಕ್ಸಾ ಕೊಟ್ಬಿಡಿ ನಿಮ್ಮ ಅಮ್ಮಂಗೆ. ಆ ಅಲೆಕ್ಸಾ ಜೊತೆ 3 ತಿಂಗಳು ಪೀಸ್ಫುಲ್ ಆಗಿರಲಿ ನಿಮ್ಮಮ್ಮ. ಅದು ಸಾಧ್ಯ ಇಲ್ಲ, ಅಲೆಕ್ಸಾಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅಲೆಕ್ಸಾ ಬ್ಯಾಟ್ರಿ ಲವ್ ಅಂದರೆ ಬ್ಯಾಟ್ರಿ ಲವ್ ಅಂತ ಬೇವಸಿ ಮುಂಡೆ. ಬಟ್ ಎನಿವೆ ತುಂಬ ಕಷ್ಟ ಇದೆ. ನಮ್ಮ ಮನೇಲಂತೂ ತುಂಬ ಕಷ್ಟ. ಅತ್ತೆ ಸೊಸೆ ಗಲಾಟೆ ಅಷ್ಟು ಈಸಿ ಅಲ್ಲ, ನಾಟ್ ಸೋ ಈಸಿ. ಯಾಕಂದರೆ ಸೊಸೆದಿರು ಮದುವೆಗೆ ಮುಂಚೆ ಶ್ರೀವಳ್ಳಿ ಥರ ಇರ್ತಾರೆ, ಮದುವೆ ಆದಮೇಲೆ ನಾಗವಲ್ಲಿ ಥರ ಆಗ್ಬಿಡ್ತಾರೆ. ಆಯಿತಾ, ನಿಮ್ಮಮ್ಮ ಏನು ಮಾಡ್ತಾರೆ, ಮದುವೆ ಮುಂಚೆ ಮಮ್ಮಿ ಥರ ಇರ್ತಾರೆ, ಮದುವೆ ಆದಮೇಲೆ ಮಮ್ಮಿ ರಿಟರ್ನ್ಸ್ ಆಗ್ಬಿಡ್ತಾರೆ. ತುಂಬ ಕಷ್ಟ ಐತೆ ಗೋ. ನಮ್ಮ ಮನೇಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಅತ್ತೆ ಸೊಸೆ ಗಲಾಟೆ, ಅವ್ರ ಜೊತೆಯಲ್ಲಿ ಸೀರಿಯಲ್ನೂ ಸೆಪ್ರೇಟ್ಲಿ ನೋಡ್ತಾರೆ. ನನಗೆ ಯಾವಾಗ ಹೇಳಿದ್ರು, ನೋಡು ಪವನ್ ನಿಮ್ಮ ಮನೆಗೆ 2 ಜಡೆ ಬಂದರೆ ನಿನ್ನ ಕತೆ ಮುಗೀತು ಅಂದರು. ನನಗೆಲ್ಲಿ ಗೊತ್ತಿತ್ತು 2 ಜಡೆ ಬಂದರೆ ನನ್ನ ಜಡೆನೇ ಹೋಗ್ಬಿಡುತ್ತೆ ಅಂತ. ಅವಾಗ ಗೊತ್ತಾಯ್ತು, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ, ಅತ್ತೆ ಸೊಸೆ ಜಗಳ ಗಂಡ ಉಂಡುಂಡೆ ಆಗೋ ತನಕ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯು ಬೀನ್ ಲವ್ಲಿ ಆಡಿಯನ್ಸ್. Thank you so much. But thank you so much for coming, Risha. Thank you so much, Risha. ಇಲ್ಲಿ ನೋಡಮ್ಮ, ಇವಾಗ ಲಾಸ್ಟ್ ಒಂದು 5 ನಿಮಿಷ ಅಷ್ಟೇ. ಹಾಂ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಮನೇಲಿ ಹೋಗಿ ಡೌಟ್ಸ್ ಇಲ್ಲ ಅಪ್ಪನ ಕೇಳಮ್ಮ. ನನಗೆ ಮೆಸೇಜ್ ಹಾಕ್ಬಿಟ್ಟಿಯಾ ಮೋಟಿವೇಶನ್ ಪರ್ಫಾರ್ಮ್. ಬಟ್ ಥ್ಯಾಂಕ್ ಯು ಸೋ ಮಚ್. ಹಬ್ಬದ ದಿನ ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಆದ್ರೂ ಆ್ಯಂಡ್ ಆಲ್ಸೋ ಮ್ಯಾಚ್ ಬೇರೆ ಇದೆ, ಅದೆಲ್ಲ ಇದ್ರೂ ನೀವು ಬಂದಿದ್ದೀರಾ. ಐ ಹೋಲ್ ಹಾರ್ಟೆಡ್ಲಿ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಅಂಕಲ್ ಬೇರೆ ಹೋಯ್ತಾರೆ. ಅಂಕಲ್ ಬಾಯ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಬಾಯ್ ಸರ್. ಓಕೆ ಅಷ್ಟೇ, ಕೆಲಸ ಆಯ್ತಲ್ಲ ಅಂಕಲ್. ಈಗ ಅಷ್ಟಲ್ಲಿ ಯಾವನು ಹೋಯ್ತಾರೆ, ಬಾಗಿಲು ಫಸ್ಟ್ ಹೋಗ್ಬಿಡೋಣ ಅಂತ.